ಮಾಧ್ಯಮ ಮಿತ್ರರಲ್ಲಿ ಸ್ವಾಗತ. ನಮ್ಮ ಜೊತೆಯಲ್ಲಿ ಫುಡ್ ಇಲಾಖೆಯ ಸೆಕ್ರೆಟರಿ ಅವರಂಥ ಶ್ರೀಮತಿ ಕನಕವಲ್ಲಿ ಮೇಡಮ್ ಇದ್ದಾರೆ. ಫುಡ್ ಕಮಿಷನರು ರವಿಕುಮಾರ್ ಅವರಿದ್ದಾರೆ ಮತ್ತು ಎಲ್ಲ ಅಧಿಕಾರಿಗಳಿದ್ದಾರೆ. ಈಗಾಗಲೇ ನಾನು ಆಯಿಲ್ ಕಂಪ್ನೀಸು BPL, HPCL, ಇಂಡಿಯನ್ ಆಯಿಲು ಮತ್ತು ಗೈಲ್ ಈ 4 ಜನ ರಾಜ್ಯದ ಮುಖ್ಯಸ್ಥರನ್ನ ಕರೆಸಿ ಈ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ಇರಾನ್ ಮತ್ತು ಇಸ್ರೇಲ್ ಯುದ್ಧದ ವಿಷಯದಲ್ಲಿ ಶಿಪ್ಗಳನ್ನು ನಮ್ಮಲ್ಲಿ ಏನು ಫಿಲಪ್ ಆಗಿ ಇಲ್ಲಿಗೆ ಬರಬೇಕಾಗಿತ್ತು ಅವ್ರು ನಿಲ್ಲಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ಯಾವ ರೀತಿ ನೀವು ಈ ಸಾಮಾನ್ಯ ಜನ ಉಪಯೋಗಿಸುವಂಥ ಡೊಮೆಸ್ಟಿಕ್ ಗ್ಯಾಸ್ ಮತ್ತು ಕಮರ್ಷಿಯಲನ್ನು ಅಡ್ರೆಸ್ ಮಾಡ್ತೀರ ಅನ್ನೋ ವಿಷಯವನ್ನು ಮಾತಾಡಿ. ಸುಮಾರು 1,000 ಮೆಟ್ರಿಕ್ ಟನ್ ಒಂದು ದಿನಕ್ಕೆ ಅಂದರೆ 50,000 ಸಿಲಿಂಡರ್ಸ್, ಅದು 19 kg ಇರುವಂಥ ಸಿಲಿಂಡರ್ಸ್. 1,000 ಮೆಟ್ರಿಕ್ ಟನ್ ಅಂದರೆ ಪರ್ ಡೇ 50,000 ಸಿಲಿಂಡರ್ಸ್ ಕಮರ್ಷಿಯಲ್. ಡೊಮೆಸ್ಟಿಕ್ಕು ಸಾಮಾನ್ಯವಾಗಿ ಮನೆಯಲ್ಲಿ ಬಳಸೋದು 5,000 ಮೆಟ್ರಿಕ್ ಟನ್ ಪರ್ ಡೇ ಅಂದರೆ 3,50,000 ಸಿಲಿಂಡರ್ಸನ್ನು ಪ್ರತಿದಿನ, ಅದು 14 kg ಇರ್ತದೆ, 14.2 ಇರ್ಬೋದು. ಇದು ಪ್ರತಿದಿನ ನಮಗೆ ಅವಶ್ಯಕತೆ ಇರೋದು ಕರ್ನಾಟಕ ರಾಜ್ಯಕ್ಕೆ. ಇದರಲ್ಲಿ ಭಾರತ ದೇಶದಲ್ಲಿ ಉತ್ಪಾದನೆ ಆಗೋದು 30% ಇರ್ತದೆ. ಪ್ರೊಡಕ್ಷನ್ ಇಲ್ಲ, ನಿಯರ್ಲಿ 30% ಇದೆ. ಗೈಲ್ನವರು ಸುಮಾರು 5 ಲಕ್ಷ ಮನೆಗಳಿಗೆ ಕನೆಕ್ಷನ್ ಕೊಟ್ಟಿದ್ದಾರೆ. ಅದು ಲೇಟಾಗಿ ಪ್ರಾರಂಭ ಆಗಿದೆ, ಮುಂದೆ ಅದು ಕೂಡ ಹೆಚ್ಚಿಗೆ ಡೆವಲಪ್ಮೆಂಟ್ ಆಗೋ ಸಿಚುವೇಶನ್. ನಮ್ಮಲ್ಲಿ ಏನಾಗಿದೆ, ನಗರಗಳಲ್ಲಿ ಬಿಟ್ಟು ಹಳ್ಳಿಗಳಿಗೂ ಕೂಡ ಎಲ್ಲಿ ನಾವು ಶತಮಾನಗಳಿಂದ ಸೌದೆ ಉಪಯೋಗಿಸಿ ನಾವು ಅಡುಗೆ ಮಾಡ್ಕೊಳ್ತಾ ಇದ್ವಿ, ನೀರು ಕಾಯಿಸ್ತಾ ಇದ್ವಿ, ಎಲ್ಲ ಮಾಡ್ತಾ ಇದ್ವಿ, ಇವರೆಲ್ಲ ಕೂಡ ಈಗ ಈ ಗ್ಯಾಸನ್ನು ಉಪಯೋಗಿಸೋ ಕಡೆ ಹೊರಟೋಗಿದ್ದಾರೆ. ಆದರೂ ಕೂಡ ಆತಂಕ ಪಡಬೇಕಾಗಿಲ್ಲ. ಯಾಕಂದರೆ ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ಹೇಳಿದ್ದಾರೆ 5 ದಿನ ಕಡಿಮೆ ಮಾಡಿ 25 ದಿನಕ್ಕೆ ಒಂದು ಸಿಲಿಂಡರ್ ಕೊಡ್ತೀವಿ ಅಂತ ಹೇಳಿದ ಒಂದು ಕುಟುಂಬಕ್ಕೆ. ಅವ್ರ ಪ್ರಕಾರ ಒಂದು ಸಿಲಿಂಡರ್ 4 ರಿಂದ 5 ಜನ ಇದ್ದರೆ 1.5 ತಿಂಗಳು ಉಪಯೋಗಿಸ್ಬೋದು ಅಂತಿದ್ದಾರೆ. ಆದರೂ ಕೂಡ ಇನ್ನೊಂದು 9-10 ದಿನಕ್ಕೆ ಪೂರ್ತಿ ಪ್ರಮಾಣದಲ್ಲಿ ಏನು ತೊಂದರೆ ಇಲ್ಲ. ಆದಮೇಲೆ ಸ್ವಲ್ಪ ಕಡಿಮೆ ಆಗ್ಬೋದು. ಆದರೂ ಕೂಡ 25 ದಿನಕ್ಕೆ ಒಂದು ಸಿಲಿಂಡರನ್ನು ಒಂದು ಕನೆಕ್ಷನ್ಗೆ ಕೊಡ್ತಾರೆ. ಇದು ಕ್ಲಿಯರ್ ಆಗಿದೆ. ಇದಕ್ಕೆ ಆತಂಕ ಪಡಬೇಕಾಗಿಲ್ಲ ಅಂತ ಹೇಳೋದಕ್ಕೆ ನಿಮ್ಮನ್ನೆಲ್ಲ ಕಳಿಸಿದೆ. ನೀವು ಅವ್ರಿಗೆ ಮೆಸೇಜ್ ಕೊಡಿ. ಪ್ರೊಡಕ್ಷನ್ನು ನಮ್ಮಲ್ಲಿ 30% ಇದ್ದರೆ 60 to 70% ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ನಿಜ, ಬಹಳಷ್ಟು ಬರೋದು ಅಮೇರಿಕ ಬರ್ತದೆ, ರಷ್ಯಾನಿಂದ ಬರ್ತದೆ, ಬಟ್ ಅರೇಬಿಯನ್ ಕಂಟ್ರೀಸ್ ಇದೆ ಬಹಳ ಬರೋದು. ಅದು ನಿಮಗೆಲ್ಲ ಗೊತ್ತಿದೆ. ನೀವೇ ನಮಗೆಲ್ಲ ಹೇಳ್ತಾ ಇದ್ದೀರಿ ಎಷ್ಟು ಯುದ್ಧ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತ. ನೀವೇ ನಮಗಿಂತ ಹೆಚ್ಚಿಗೆ ಹೇಳ್ತೀವಿ. ವೆಸಲ್ಸು ತುಂಬಿರೋ ಅಂಥವು ಕೂಡ ಬರೋಕ್ಕಾಗ್ತಾ ಇಲ್ಲ. ಅಂತಹ ಪರಿಸ್ಥಿತಿ ಬಂದಾಗ ಕೂಡ ನಾವು ಯುದ್ಧ ನಿಂತರೆ ಯಥಾಸ್ಥಿತಿ ನಡ್ಕೊಂಡು ಹೋಗ್ತದೆ, ಏನೂ ತೊಂದರೆ ಇಲ್ಲ. ಯುದ್ಧ ಕಂಟಿನ್ಯೂ ಆದಾಗ ಕೂಡ 25 ದಿನಕ್ಕೆ ಒಂದು ಸಿಲಿಂಡರನ್ನು ಕೊಡ್ತೀನಿ. ನಾನು ಗ್ರಾಹಕರಲ್ಲಿ ಮನವಿ ಮಾಡ್ತೀನಿ, ಹಳ್ಳಿಗಾಡಲ್ಲಿರಲಿ ನಗರದಲ್ಲಿರಲಿ ಮಿತಿಯಾಗಿ ಉಪಯೋಗಿಸ್ಬೇಕು. ತೀರಾ ಅವಶ್ಯಕತೆ ಇರೋದನ್ನು ಉಪಯೋಗಿಸ್ಕೊಳ್ಳುವಂಥದ್ದು ಇಂಥ ಕಷ್ಟ ಕಾಲಗಳಲ್ಲಿ ಪ್ರಾಕ್ಟೀಸ್ ಮಾಡ್ಕೊಬೋದು. ತೀರಾ ಅವಶ್ಯಕತೆ ಇರೋದನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಒಂದು ಕಡೆ ಅವ್ರಿಗೂ ಸೇವಿಂಗ್ ಆಗ್ತದೆ, ಪರಿಸ್ಥಿತಿಯನ್ನು ಕೂಡ ನಿಭಾಯಿಸ್ದಂಗೆ ಆಗ್ತದೆ. ಆದ್ದರಿಂದ ನಾವು ಅದನ್ನು ಅಳವಡಿಸ್ಕೊಳ್ಬೇಕಾಗ್ತದೆ. ಅಷ್ಟಾದರೂ ಕೂಡ ಅವರು ಮನೆಗೊಂದು ಸಿಲಿಂಡರ್ ಕೊಡೋದನ್ನು ಕೊಡ್ತೀವಿ ಅನ್ನೋ ಮಾತನ್ನು ಆಶ್ವಾಸನೆ ಕೊಟ್ಟಿದ್ದಾರೆ. ಬಹುತೇಕ ಕೊಡ್ತಾರೆ. ಯಾಕಂದರೆ ನಮ್ಮಲ್ಲಿ 25 to 30% ಪ್ರೊಡಕ್ಷನ್ ಇರೋದ್ರಿಂದ ತೀರಾ ನಿಂತೋಗುವಂಥ ಪರಿಸ್ಥಿತಿ ಏನಿಲ್ಲ. ನಾವು ಕೂಡ ಇಂತಹ ಸಂದರ್ಭಗಳಲ್ಲಿ ಜಾಣತನದಿಂದ
ಎಷ್ಟು ಕಡಿಮೆ ಮಾಡೋಕ್ಕೆ ಉಪಯೋಗಿಸೋಕ್ಕಾಗುತ್ತೆ ಅಷ್ಟು ಮಾಡಿದ್ರೆ ಒಳ್ಳೆಯದು ಅಂತ ಸರ್ಕಾರದ ವತಿಯಿಂದ ನಾನು ಹೇಳ್ತೀನಿ. ಮತ್ತು ಆತಂಕಪಟ್ಟು ಹೆಚ್ಚು ಸಿಲಿಂಡರ್ನ ಬುಕ್ ಮಾಡುವಂಥದ್ದು ಇವೆಲ್ಲ ಮಾಡಿದರೆ ಕೊಡೋಕ್ಕಾಗೋದಿಲ್ಲ. ನೀವು ಯಾವಾಗೂ ಉಪಯೋಗಿಸೋಕ್ಕಿಂತ ಕಡಿಮೆ ಸ್ವಲ್ಪ ಉಪಯೋಗಿಸೋಣ, ಸೇವಿಂಗ್ಸ್ ಮಾಡೋಣ ಅನ್ನೋ ದೃಷ್ಟಿಕೋನದಲ್ಲಿ ಇಂತಹ ಸಂದರ್ಭದಲ್ಲಿ ಸರ್ಕಾರದ ಜೊತೆ ಮತ್ತು ಆಯಿಲ್ ಕಂಪನಿಗಳ ಜೊತೆಯಲ್ಲಿ ಸಹಕರಿಸಬೇಕಂತ ಸಾರ್ವಜನಿಕರಲ್ಲಿ, ಗ್ರಾಹಕರಲ್ಲಿ ನಾನು ಮನವಿ ಮಾಡ್ತೀನಿ. ಯಾಕಂದರೆ ಇಂಥ ಪರಿಸ್ಥಿತಿಗಳು ಬಂದಿದೆ. ಒಂದು ಸಾರಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಪ್ರಧಾನಮಂತ್ರಿ ಆದಾಗ 3 ವರ್ಷ 64, 65, 66 ಅಭಾವ ಬಂತು. ಆಗ ನಾನು SLC ಓದ್ತಿದ್ದಂಥ ಕಾಲ. ಒಂದು ಘೋಷಣೆ ಮಾಡಿದರು, ಇದು ಇದು ಮೆಕ್ಕೆಜೋಳ ತರ್ತಾ ಇದ್ರು, ಅಲ್ಲಿಂದ ಸಪ್ಲೈ ಮಾಡ್ತಾಯಿದ್ರು. ನಾವು ಜೋಳ ಕೊಡ್ತಿದ್ರೆ ಆಮೇಲೆ ಇದು ಇಂಡಿಯಾವರೆಗೆ ಊಟನೇ ಇಲ್ಲ ಅಂತಂದ್ರು. ಅವರಿಗೆ ತೀಕ್ಷ್ಣವಾಗಿ ಮನಸ್ಸಿಗೆ ನೋವಾದಾಗ ಒಂದು ಮಾತನ್ನು